ದಿನದಿಂದ ದಿನಕ್ಕೆ ಈ ರಾಜ್ಯದಲ್ಲಿ ಅನ್ನದಾತರ ಕಿಚ್ಚು ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಇವತ್ತು ಕ್ಯಾಬಿನೆಟ್ನಲ್ಲಿ ಯಾವ ರೀತಿಯ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಕುತೂಹಲ ಇದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಕಬ್ಬಿನ ದರ ನಿಗದಿಯಾಗುವಂತಹ ಸಾಧ್ಯತೆ. ರೈತರ ಬೇಡಿಕೆಯಂತೆ 3500 ರೂಪಾಯಿ ದರ ನಿಗದಿಗೆ ಸರ್ಕಾರ ಸಮ್ಮತಿ ಸೂಚಿಸುತ್ತಾ ರೈತರ ಹೋರಾಟಕ್ಕೆ ಇವತ್ತೇ ತೆರೆ ಎಳೆಯುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ? ರೈತರ ಬೇಡಿಕೆಯ ಬಗ್ಗೆ ಸರ್ಕಾರ ಚೌಕಾಸಿಗೆ ಮುಂದಾಗುತ್ತಾ? ಇವತ್ತಿನ ಕ್ಯಾಬಿನೆಟ್ ನಿರ್ಧಾರದ ಮೇಲೆ ರೈತರ ಮುಂದಿನ ಹೋರಾಟ ನಿಂತಿದೆ. ಹಾಗಾಗಿ ಗುರುವಾರ ಇವತ್ತು ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂಥೇಳಿ ಈಗಾಗಲೇ ಎಂ ಬಿ ಪಾಟೀಲು ಎಚ್ ಕೆ ಪಾಟೀಲ್ ಹೋಗಿ ಸಂಧಾನದ ಮಾತುಕತೆಯನ್ನು ಆಡಿದ್ರು ಕೂಡ ರೈತರು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ನಮ್ಮ ಕೈಯಲ್ಲೇನೂ ಇಲ್ಲ, ಕೇಂದ್ರದಲ್ಲಿಯೇ ಎಲ್ಲ ಇರುವಂಥದ್ದು ಅಂತ ಹೇಳಿ. ಮಧ್ಯಪ್ರವೇಶಕ್ಕೆ ಅವಕಾಶ ಇದೆ ಸರ್ಕಾರಕ್ಕೆ. ನಾವು ಹೇಳ್ತಾ ಇದ್ದೀವಿ, ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ ನಾನು ಯಾವ್ಯಾವ ಸರ್ಕಾರದ ಟೈಮಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಮುಂದುವರೆದು ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ 3200 ರೂಪಾಯಿ ನಿಗದಿ ಮಾಡಿ ಅಂತ ಒತ್ತಡ. ರೈತರಿಗೆ ಟನ್ಗೆ 3500 ರೂಪಾಯಿ ನಿಗದಿ ಮಾಡಬೇಕು ಅಂತ ರೈತರಿಂದ ಆಗ್ರಹ. ಕೇಂದ್ರದಿಂದ 3290ರಿಂದ 4339 ತನಕ ದರ ನಿಗದಿಗೆ ಅವಕಾಶ ಇದೆ. ದರ ನಿಗದಿ, ರೈತರ ಬೇಡಿಕೆ, ಕಾರ್ಖಾನೆ ಮಾಲೀಕರ ಒತ್ತಡ, ಇದೆಲ್ಲದರ ನಡುವೆ ಸರ್ಕಾರಕ್ಕೆ ಒಂದು ದರವನ್ನು ನಿಗದಿ ಮಾಡಬೇಕಾದಂತಹ ಒತ್ತಡ ಇದೆ. ಸರ್ಕಾರ ಪ್ರತಿ ಟನ್ ಕಬ್ಬಿಗೆ 3300 ರೂಪಾಯಿಯಷ್ಟು ನಿಗದಿ ಮಾಡಬಹುದು. ಬಟ್ ಪ್ರಶ್ನೆ ಇರೋದು ಇಷ್ಟೇ, ಬೆಂಬಲ ಬೆಲೆಗೆ ಅಥವಾ ಮಧ್ಯಪ್ರವೇಶ ಮಾಡೋದಕ್ಕೆ ಕಾಯ್ದೆನೇ ಅವಕಾಶ ಮಾಡಿಕೊಟ್ರು, ಅದನ್ನು ಯಾಕೆ ಬಳಸ್ಕೊಳ್ತಾ ಇಲ್ಲ? ಕಾರಣ ದುಡ್ಡಿಲ್ಲ ಸರ್ಕಾರದ ಬಳಿ. ಹಾಗೇನಾದರೂ ಇದೆಯಾ ನೋಡಬೇಕು. ವಿಚಾರಗಳನ್ನ ಹೇಳಿದರೆ ಈ ಎಲ್ಲ ವಿಚಾರಗಳನ್ನ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಏನೇ ಮುಚ್ಚಿ ಮರಿ ಇಲ್ಲ. ಈಗ ಪಂಚಪ್ಪಣ್ಣ ಕಲಬುರ್ಗಿ ಅವರು ಹೇಳಿದ್ದು 14 ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ, ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ, ಜಿಲ್ಲಾಧಿಕಾರಿಗಳ ಇರ್ತದೆ, ಶುಗರ್ ಮಿನಿಸ್ಟ್ರಿ, ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ. ನಡೀತಾ ಇದೆ ಚರ್ಚೆ. ಬಹುಶಃ ನಾಳೆ ಕ್ಯಾಬಿನೆಟಲ್ಲಿದೆ, ಸಕ್ಕರೆ ಸಚಿವರು ಚರ್ಚೆ ಮಾಡ್ಬೋದು. ಆವಾಗ ಮುಖ್ಯಮಂತ್ರಿಯವರು ಕ್ಯಾಬಿನೆಟಲ್ಲಿ ಯಾವ ಥರ ಎಲ್ಲರ ತೀರ್ಮಾನ ಆಗಿದೆ. ನಾರ್ತ್ ಕರ್ನಾಟಕ ಕಡೆ ಅಲ್ಲಿ ಸ್ಥಳೀಯ ಹತ್ರ ಈಗ ಮಂತ್ರಿಗಳೆಲ್ಲ ಹೋಗಿ ಮಾತಾಡ್ಕೊಂಬರ್ತಾರೆ. ಬಹುಶಃ ಮುಖ್ಯಮಂತ್ರಿಗಳು ನಾಳೆ ಒಂದು ತೀರ್ಮಾನ ತಗೋಬೋದು. ರಾಜ್ಯದ ಜವಾಬ್ದಾರಿ ಮೊದಲನೇ ರೈತರ ಮೀಟಿಂಗ್ ನಂತರ ನೀವು ಅವತ್ತು ಇರಬೇಕಾಗುತ್ತೆ. 7ನೇ ತಾರೀಕು ಮುಂಜಾನೆ ಕಾರ್ಖಾನೆಯವ್ರದ್ದು ಮೀಟಿಂಗ್, ಅದ್ರ ಜೊತೆಗೇನೆ ಮತ್ತೆ ಏನು ಅಧಿಕಾರಿಗಳ ಮೀಟಿಂಗ್ ಆಗಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು, ನಿಮ್ಮ SP ವರದಿ ಏನು, ಅವೆಲ್ಲನೂ ಪಡೆದುಕೊಂಡು 7ನೇ ತಾರೀಕು 2 ಗಂಟೆಯೊಳಗೆ ನಿಮಗೆ ಸರ್ಕಾರದ ನಿರ್ಣಯ, ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಖೇಶ್. 2014ರಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಮಿನಿಸ್ಟರ್ ಆಗಿದ್ದಾಗ ಸಿಎಂ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿತ್ತು, ಬೆಂಬಲ ಬೆಲೆ ಆಯಿತು 300 crores ನಾವು ಎತ್ತಿಡ್ತೀವಿ ಅಂತ. ಈ ಸಲ ಕೂಡ ಅಂಥದ್ದೇ ಸಪೋರ್ಟಿವ್ ಪ್ರೈಸಿಂದ ಘೋಷಣೆ ಮಾಡುವ ಸಾಧ್ಯತೆ ಎಷ್ಟು? ಮಾಡಿದರೆ ಎಷ್ಟು ಮಾಡ್ಬೋದು? ಮಮತಾ, ಹಾಗೇನಾದರೂ ಸಪೋರ್ಟಿವ್ ಪ್ರೈಸ್ ಅಂತೇಳಿ ಡಿಕ್ಲೇರ್ ಮಾಡ್ತಾರಾ, ಅಥವಾ ಇರೋದ್ರಲ್ಲಿ ಒಂದು ದರ ನಿಗದಿಗೆ ಅಂದರೆ ರೈತರ ಬೇಡಿಕೆ ಮತ್ತು ಕಾರ್ಖಾನೆ ಮಾಲೀಕರ ಹೇಳ್ತಿರುವಂಥ ದರಕ್ಕೆ ಮಿಡ್ಲಲ್ಲಿ ಯಾವ್ದಾದ್ರು ಒಂದು ನಿರ್ಧಾರ ಕೈಗೊಳ್ತಾರ ಅನ್ನುವಂಥ ಸಹಜವಾದ ಕುತೂಹಲ ಇದೆ. ಬಹುತೇಕ ಅದೇ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಸರ್ಕಾರ ಈ ಸಂದರ್ಭದಲ್ಲಿ ಸಪೋರ್ಟಿವ್ ಪ್ರೈಸ್ ಅಂತ ಕೊಡುವ ಹೆಚ್ಚುವರಿಯಾಗಿ ಪ್ರಯೋಗಕ್ಕೆ ಮುಂದಾಗುತ್ತಾ ಅನ್ನುವಂಥದ್ದು ಬಹುತೇಕ ಅನುಮಾನ. ಅಂತಹ ಒಂದು ಡಿಸಿಷನ್ ಏನಾದರೂ ಕ್ಯಾಬಿನೆಟಲ್ಲಿ ಆದರೆ ಅದೊಂದು ಅಚ್ಚರಿಯ ಬೆಳವಣಿಗೆ ಕೂಡ ಆಗ್ಬೋದು. ಆದರೆ ದರ ನಿಗದಿಯ ವಿಚಾರದಲ್ಲಿ ರೈತರು ಮತ್ತು ಸಕ್ಕರೆ ಕಂಪನಿ ಮಾಲೀಕರ ಜೊತೆ ಇರುವಂಥ ವ್ಯತ್ಯಾಸಗಳನ್ನು ಮ್ಯಾನೇಜ್ ಮಾಡಿ ಒಂದು ಆವ್ರೇಜ್ಗೆ ಒಂದು ಫಿಕ್ಸ್ ಮಾಡ್ತಾರೆ ದರ ಅನ್ನುವಂಥದ್ದು ಸಹಜವಾದ ಕುತೂಹಲ ಇದ್ದೇ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂದರೆ, ಯಾಕಂದರೆ ಸಾಕಷ್ಟು ಸಚಿವರುಗಳು ಕೂಡ ಇದರ ಮಾಲೀಕರಿದ್ದಂತಿದೆ. ಹಾಗಾಗಿ ಅವರೆಲ್ಲರೂ ಕೂಡ ತರಬಹುದಂಥ ಒತ್ತಡ ಏನು, ಅದನ್ನು ಮೀರಿ ಮುಖ್ಯಮಂತ್ರಿಗಳು ಕೈಗೊಳ್ಳಬಹುದಾದಂಥ ತೀರ್ಮಾನ ಏನು, ಇವೆಲ್ಲವೂ ಕೂಡ ಸಹಜವಾದ ಕುತೂಹಲ. ಆದರೆ ಒಂದು ದರವಂತೂ ನಿಗದಿಯಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮಮತಾ, ಸುಖೇಶ್ ಹಾಗೆ ಸಂಪರ್ಕದಲ್ಲಿ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರಂತೂ ಒಪ್ಕೊಳ್ಳಲ್ಲ. ಹೀಗಾಗಿ ಸರ್ಕಾರ ತನ್ನ ಜೇಬಿಂದ ಎಷ್ಟು ದುಡ್ಡನ್ನು ಹಾಕುತ್ತೆ, ನಾವು ಬೆಂಬಲಕ್ಕೆ ಹೆಂಗೆ ನಿಂತ್ಕೊಳ್ತೀವಿ ಅಂತ ತೋರಿಸುತ್ತೆ ಅನ್ನೋದು ನೋಡ್ಬೇಕು ನಾವು. ಸರ್ಕಾರದ ಬದ್ಧತೆ ಕೂಡ ಈಗ ಟಾಸಲ್ಲಿದೆ. ಸರ್ಕಾರ ಏನನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ. ಕೇಂದ್ರ ಅಂತ ಬರೀ ಬೊಟ್ಟು ತೋರಿಸ್ತಾರಾ, ಅಥವಾ ನಮ್ಮದು ಒಂದು ಕರ್ತವ್ಯ ಇದೆ, ಕಾಯ್ದೆಗೆ ಅವಕಾಶ ಇದೆ, ನಾವು ಮಾಡ್ತೀವಿ ಅಂತ ತೋರಿಸ್ತಾರಾ? ನೋಡೋಣ.